ಇದು ಓನರ್ ಸ್ಟೇ ಆಗಲಿಕ್ಕೆ ಇರ್ತಕ್ಕಂಥ ಒಂದು ಫಾರಮ್ ಹೌಸ್. ಇದು ದೊಡ್ಡದಾಗಿ ಇದೆ. ಇದು ಮರಳು ಮಿಶ್ರಿತ ಕಂದು ಮಣ್ಣು. ಇದು ಒಳ್ಳೆ ಫಲವತ್ತಾದಂಥ ಮಣ್ಣು. ನೋಡಿ, ಎಂಟೈರ್ ಬೌಂಡ್ರಿ ಒಳಗೆ ರನ್ನಿಂಗ್ ಇರ್ತಕ್ಕಂಥ ಬೋರ್ವೆಲ್ಗಳು 9 ರನ್ನಿಂಗ್ ಬೋರ್ವೆಲ್ ಇವೆ. ಒಂದು 2 ಟ್ರಾನ್ಸ್ಫಾರ್ಮರ್ಗಳಿವೆ. ಇದರಲ್ಲಿ ಕಾಯ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಗೋಡನ್ಗಳಿವೆಲ್ಲ. ಟೋಟಲಾಗಿ ಒಂದು 26 ದೊಡ್ಡದು ಹುಣಸೆ ಮರಗಳಿವೆ. ಹಸುಗಳಿಗೆ ಕಟ್ಟಾಕೊಳ್ಳೋದಕ್ಕೆ ನೋಡಿ, ಇದು ಮನೆ. ಇದು ಒಂದು 40 ಹಸು ಈ ಪ್ರಾಪರ್ಟಿ ಅವ್ರದ್ದೇ ಇದೆ. ಇದೆಲ್ಲ ಲೇಬರ್ ಹೌಸ್ಗಳು, ಗೋಡನ್ಗಳು, ಕಾಯಿ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಗೋಡನ್ಗಳಿವೆ ಎಲ್ಲ. ಇದು ಕೊಬ್ಬರಿಗೆ ಸ್ಟೋರೇಜ್ ಮಾಡಿರುವಂಥದ್ದು. ಇದು ಕಾಯಿ ಒಳ್ಳೆ ಸೈಜ್ ಇದೆ ಮಾತ್ರ, ಕಾಯಿಗಳು ಮಾತ್ರ. ಇದರಲ್ಲಿ ಓನಾಗಿ ಒಂದು ಟ್ರ್ಯಾಕ್ಟರ್ ಇಟ್ಕೊಂಡಿದ್ದಾರೆ. ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ. ಇನ್ಕಮ್ ಬರ್ತಾ ಇರುವಂಥ ಪ್ರಾಪರ್ಟಿ ಬೇಕು ಅಂತ ನೋಡ್ತಾ ಇರುವಂಥವ್ರಿಗೆ ಇದೊಂದು 7 ಮಾಡಿಸ್ದಂಗಿದೆ. ಸಿಂಗಲ್ ಓನರ್ ಪ್ರಾಪರ್ಟಿ, ದೊಡ್ಡ ಪ್ರಾಪರ್ಟಿ. ಫುಲ್ 100 ಎಕರೆನೂ ತೋಟ. ಫುಲ್ ಎಂಟೈರ್ ಬೌಂಡ್ರಿ ಡ್ರಿಪ್ ಕಲೆಕ್ಷನ್ ಇದೆ. ಎಲ್ಲ ಒಂದೊಂದು ಗಿಡಗೂ ಡ್ರಿಪ್ ಇದೆ. ಟೀಕ್ವುಡ್ಡು ಒಂದೂವರೆ ಸಾವಿರ ಮರಗಳಿದೆ. ನಿಮಗೆ ಈ ಪ್ರಾಪರ್ಟಿಗೆ ಬೆಂಗಳೂರಿಂದ ಬರೋದಾದರೆ 200 ಕಿಲೋಮೀಟ್ರ್ ಆಗುತ್ತೆ, 200 ಕಿಲೋಮೀಟ್ರ್. ಮೈಸೂರಿಂದ ಬರೋದಾದರೆ ನಿಮಗೊಂದು 100 ಕಿಲೋಮೀಟ್ರ್ ಆಗುತ್ತೆ. ಇದು ಒಂದು ಚಾಮರಾಜನಗರ ಡಿಸ್ಟಿಕ್ ಬರ್ತದೆ. ಇದು ನಿಮಗೆ ರಿಜಿಸ್ಟ್ರ್ ಬಂದು ಗುಂಡ್ಲುಪೇಟೆ ಬರ್ತದೆ. ಒಳ್ಳೆ ಲೊಕೇಶನ್ ಇದೆ, ಒಳ್ಳೆ ಬ್ಯೂಟಿಫುಲ್ ತೋಟ ಇದು. ನಿಮಗೆ ಇದು ಮೇಯ್ನ್ ರೋಡಿಂದ, ಬಸ್ ರೋಡಿಂದ ಒಂದು 100 ಮೀಟ್ರ್ ಒಳಗಡೆಗೆ, ಅದಕ್ಕೂ ನಕಾಸೆ ರೋಡ್ ಇದೆ, 30 ಅಡಿ ರೋಡು. ವಾಕಬಲ್ ಡಿಸ್ಟೆನ್ಸ್ ಮೇನ್ ರೋಡಿಂದ. ನೋಡಿ, ನಿಮಗೆ ಇದು ಎಂಟ್ರೆನ್ಸ್ ಗೇಟ್. ಇದು ಫುಲ್ ಎಂಟರ್ ಬಂದರೆ ಡ್ರಿಪ್ ಆಗಿದೆ, ಫೆನ್ಸಿಂಗ್ ಇದೆ. ನೋಡಿ, ಇಲ್ಲಿರುವಂಥದ್ದು ವಾಚ್ಮ್ಯಾನ್ ಮನೆ. ನೋಡಿ, ನಿಮಗೆ ಇದು 35 ಫೀಟು ಅಂದರೆ 35 ಅಡಿ ಮೆಟ್ಲಿಂಗ್ ಆಗಿರ್ತಕ್ಕಂಥ ರಸ್ತೆ. ಇದು ಟಾರ್ ರೋಡ್ ಆಗುವಂಥದ್ದು. ಮೇನ್ ರೋಡಿಂದ ಒಂದು 100 ಮೀಟ್ರ್ ಒಳಗಡೆಗೆ ಬಸ್ ರೋಡಿಂದ ಈ ಥರ ರಸ್ತೆ ಇದೆ. ಈ ರಸ್ತೆಗೆ ನೋಡಿ ಈ ತೋಟ. ಫುಲ್ ನಿಮಗೆ ಫ್ರಂಟೇಜ್ ಬಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಸಿಗುತ್ತೆ. ಹಂಡ್ರೆಡ್ ಎಕರೆ
ರೆಡಿ ಕೋಕೋನಟ್ ಫಾರ್ಮ್ ಲ್ಯಾಂಡ್ ಇದು. ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಬೋದು ಸ್ನೇಹಿತರೆ.